ಇದು ಸುಮಾರು 20 ದಿನಗಳ ಹಿಂದೆ ನಡೆದಿದ್ದ ಘಟನೆ. ಆವತ್ತು ಆ ಮೂವರನ್ನ ನಂಬಿ ತನ್ನ ಗಾಡಿಯಲ್ಲಿ ಕೂರಿಸಿದ್ದಕ್ಕೆ ಆ ಚಾಲಕ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದ. ಬೀದಿಯಲ್ಲಿ ಖಾಲಿ ಕೈನಲ್ಲಿ ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಕತ್ತಲ ರಾತ್ರಿಯಲ್ಲಿ ದೋಚೋಕೆ ನಿಂತವರು ಈಗ ಅಂಧರಾಗಿದ್ದಾರೆ. ಈತನ ಹೆಸರು ಪವನ್ ಅಲಿಯಾಸ್ ಪಾಂಡು, ವಯಸ್ಸು 22. ಮತ್ತಿವನು ಅಫ್ರೋಸ್ ಅಲಿಯಾಸ್ ಮುಸ್ತಾನ್, ಮತ್ತಿವನು ಮನೋಜ್, 26 ವರ್ಷ ವಯಸ್ಸು. ಈ ಮೂವರು ತ್ರಿಮೂರ್ತಿಗಳು ಅಂಥಿಂಥ ಕಿಲಾಡಿಗಳಲ್ಲ, ಜಗತ್ ಕಿಲಾಡಿಗಳು. ಇದೀಗ ಮಾಡಿರೋ ಘನಂದಾರಿ ಕೆಲಸದಿಂದ ಆವಲಹಳ್ಳಿ ಪೊಲೀಸರ ಅತಿಥಿಯಾಗಿದ್ದಾರೆ. ಆಗಸ್ಟ್ 18ರ ಬೆಳಗ್ಗಿನ ಜಾವ ಅದು. ಈ ತ್ರಿಮೂರ್ತಿಗಳು ರಾಮಮೂರ್ತಿ ನಗರದಿಂದ ಹೊಸಕೋಟೆಗೆ ರ್ಯಾಪಿಡೋ ಆಟೋ ಬುಕ್ ಮಾಡಿದ್ರು. ಬಿಹಾರ ಮೂಲದ ಆಟೋ ಚಾಲಕ ರಾಜೇಶ್ ಕುಮಾರ್ ಸ್ಥಳಕ್ಕೆ ಬಂದಿದ್ದಾರೆ. OTP ಕೇಳಿದ್ದಾರೆ. ಅಷ್ಟರಲ್ಲಿ ಆರೋಪಿಗಳು ಲೊಕೇಶನ್ ಚೇಂಜ್ ಮಾಡಿದ್ರು. ಆವಲಹಳ್ಳಿಯ ಆದೂರು ಬಳಿಗೆ ಡ್ರಾಪ್ ಮಾಡುವಂತೆ ಹೇಳಿದ್ರು. ಅದರಂತೆ ಆದೂರು ಬಳಿಯ ಪಟ್ಟಲಮ್ಮ ದೇಗುಲದ ಬಳಿ ಆಟೋ ರೀಚ್ ಆಗ್ತಿದ್ದಂತೆ ಪ್ಯಾಸೆಂಜರ್ ರೂಪದಲ್ಲಿ ಬಂದು ಕೂತವರು ಅಸಲಿ ರೂಪ ತೋರಿಸಿದ್ದಾರೆ. ಕೈಯಲ್ಲಿ ಚಾಕು ಹಿಡಿದು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ರಾಜೇಶ್ ಫೋನ್ ಪೇ ಮೂಲಕವೇ ಆತನ ಅಕೌಂಟ್ನಿಂದ ಬರೋಬ್ಬರಿ 50,000 ಹಾಕಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಆತನ ಆಟೋದ ಜೊತೆಗೆ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಹೀಗೆ ರಾಬರಿಗೆ ಒಳಗಾದ ಆಟೋ ಚಾಲಕ ರಾಜೇಶ್ ಕುಮಾರ್ ಆವಲಹಳ್ಳಿ ಪೊಲೀಸರಿಗೆ ದೂರು ಕೊಟ್ಟಿದ್ರು. ತನಿಖೆ ನಡೆಸಿ ಈ ಖದೀಮರ ಬೆನ್ನು ಹತ್ತಿದ ಪೊಲೀಸರು ಮೂವರ ಕೈಗೆ ಕೋಳ ತೊಡಿಸಿದ್ದಾರೆ. ವಿಚಾರಣೆಯ ವೇಳೆ ಈ ಐನಾತಿಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ 8 ಪ್ರಕರಣಗಳಿರೋದು ಬೆಳಕಿಗೆ ಬಂದಿದ್ದು, ಬಂಧಿತರಿಂದ ಒಟ್ಟು 12 ಲಕ್ಷ ಮೌಲ್ಯದ ಒಂದು ಆಟೋ ರಿಕ್ಷಾ, 11 ಬೈಕ್, 22.9 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ಕೂಡ 11 ಟೂ ವೀಲರ್ಸ್ ಮತ್ತು 1 ಆಟೋ ರಿಕ್ಷಾ ಮತ್ತು ಗೋಲ್ಡ್ ರಿಕವರಿ ಇದೆ, ಅಂದಾಜು 12 ಲ್ಯಾಕ್ಸ್ದು. ಟೋಟಲ್ 31 ವೆಹಿಕಲ್ಸ್, 31 ಪ್ಲಸ್ 33 ವೆಹಿಕಲ್ಸ್ ರಿಕವರಿ ಇದೆ. ಆ್ಯಂಡ್ ಜೊತೆಗೆ ಇದು ನಮ್ಮ ಗೋಲ್ಡ್ ಕೂಡ ರಿಕವರಿ ಆಗಿದೆ. ಈ ಎಲ್ಲ ಸಿಟಿ ವ್ಯಾಪ್ತಿಯಲ್ಲಿ ಎಲ್ಲ ಕಳ್ಳತನ ಆಗಿತ್ತು ಬೈಕ್ಸ್, ಅದು ರಿಕವರಿ ಮಾಡಿದರು ಅವಲಲ್ಲಿ ಮತ್ತು ಸಿದ್ದಾಪುರ. ನೋಡಿ ಎಂತೆಂಥ ಸುಲಿಗೆ ಕೋರಿರ್ತಾರೆ ಅಂತ. ಇಂಥವರಿಂದ ಯಾರೇ ಆದ್ರೂ ಎಚ್ಚರದಿಂದಿರೋದು ಒಳಿತು. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು.